ನಮಸ್ಕಾರ, ನನ್ನ ಹೆಸರು ರೋಹನ್ ಭರತ್ಚಂದ್ರ. ಇವತ್ತಿನ ಬ್ರೇಕಿಂಗ್ ನ್ಯೂಸಿಗೆ ಸ್ವಾಗತ. ಇದು ನಮ್ಮ ದೇಶದ ಫೈನಾನ್ಸ್ ಹಾಗೂ ಎಕನಾಮಿಕ್ ನ್ಯೂಸು. ನ್ಯೂಸ್ ನಂಬರ್ 1, RBI ಕೀಪ್ಸ್ ರೇಟ್ಸ್ ಅನ್ಚೇಂಜ್ಡ್. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಇವತ್ತು ಅವರು ಅನೌನ್ಸ್ ಮಾಡಿದರು, ಅವರು ಇಂಟ್ರೆಸ್ಟ್ ರೇಟ್ಸನ್ನು ಚೇಂಜ್ ಮಾಡೋದಿಲ್ಲ ಈ ಪರ್ಟಿಕ್ಯುಲರ್ ಮೀಟಿಂಗ್ ಆದಮೇಲೆ ಅಂತ. ಹಾಗೂ ರಿಪೋ ರೇಟನ್ನು 5.5% ಆಗಿ ಇಟ್ಟಿದ್ದಾರೆ. ಈಗ ಸದ್ಯಕ್ಕೆ ಸಿಚುವೇಶನನ್ನು ಮಾನಿಟರ್ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಯಾಕಂದರೆ US ಪ್ರೆಸಿಡೆಂಟು ಫ್ರೆಶ್ ಟ್ಯಾರಿಫ್ಸ್ ಹಾಕ್ತಾ ಇದ್ದಾರೆ ಇಂಡಿಯಾ ಮೇಲೆ. ಸದ್ಯಕ್ಕೆ ಅವರ ಪಾಲಿಸಿ ಸ್ಟ್ಯಾಂಡ್ಸ್ ನ್ಯೂಟ್ರಲ್ ಅಂತ ಹೇಳಿದ್ದಾರೆ. ಅಂದರೆ ಐದರ್ ಕಟ್ ಮಾಡ್ಬೋದು ಫ್ಯೂಚರ್ಲಿ ಅಥವಾ ಇದೇ ಥರ ಇಟ್ಕೋಬೋದು ಅಂತ ಹೇಳಿದ್ದಾರೆ. ಪ್ಲಸ್ಸು GDP ಗ್ರೋತು 6.5% ಅಂತ ಎಸ್ಟಿಮೇಟ್ ಮಾಡ್ತಾ ಇದ್ದಾರೆ ಫೈನಾನ್ಷಿಯಲ್ ಇಯರ್ 2025-26ಗೆ. ಇನ್ಫ್ಲೇಷನ್ 3.1% ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ಹಾಗೂ ಮುಂಚೆ 3.7% ಪ್ರೊಜೆಕ್ಟ್ ಮಾಡಿದರು. ನ್ಯೂಸ್ ನಂಬರ್ 2, NSDL ಕ್ಲೋಸಸ್ 17% ಹೈಯರ್ ಆನ್ ಲಿಸ್ಟಿಂಗ್ ಡೇ. NSDL ಶೇರ್ಸ್ ಇವತ್ತು 10% ಮೇಲೋಯ್ತು. ಲಿಸ್ಟಿಂಗ್ ಟೈಮಲ್ಲಿ 800 ರೂಪೀಸ್ ಇಶ್ಯೂ ಪ್ರೈಸ್ ಆಗಿತ್ತು. ಲಿಸ್ಟ್ ಆಗುವಾಗಲೇ 880 ರೂಪೀಸ್ ಪರ್ ಶೇರ್ ಆಗಿತ್ತು. ಮತ್ತು ಅದು ಫೈನಲ್ ಕ್ಲೋಸಿಂಗು 936 ರೂಪೀಸ್ ಪರ್ ಶೇರು. ಅದು 17% ಹೈಯರ್ ದಂದು ಇಶ್ಯೂ ಪ್ರೈಸು. CDSL ಥರನೇ NSDL ಶೇರ್ಸು ಒಳ್ಳೆ ಪರ್ಫಾರ್ಮೆನ್ಸ್ ಆಗುತ್ತೆ ಅಂತ ಇನ್ವೆಸ್ಟರ್ಸಿಗೆ ಹೋಪ್ ಇದೆ. ಹಾಗೂ ಈ ಒಂದು IPOಲಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಅವರ 40 ಲಕ್ಷ ಶೇರ್ಸು NSDL IPO ಸೇಲ್ ಮಾಡಿದರು. ಇದಾದಮೇಲೂ ಅವ್ರ ಹತ್ರ ಸ್ಟೇಕ್ ಇದೆ ಅಂತ ಕಾಣಿಸುತ್ತೆ. ಹಾಗೂ ಈ ಸ್ಟೇಕ್ ಸೇಲಿಗೆ 320 ಕೋಟಿ ಸಿಕ್ತವರಿಗೆ ಅವರಿಗೆ 400 ಟೈಮ್ಸ್ ಅವರ ಇನ್ವೆಸ್ಟ್ಮೆಂಟ್ ಮೇಲೆ ರಿಟರ್ನ್ಸ್ ಬಂತು. ಯಾಕಂದರೆ ಅಕ್ವಿಸಿಷನ್ ಕಾಸ್ಟ್ ಇರೋದು ಬರೀ 2 ರೂಪೀಸ್ ಪರ್ ಶೇರ್. ನ್ಯೂಸ್ ನಂಬರ್ 3, ಬಜಾಜ್ ಆಟೋ ಕ್ವಾರ್ಟರ್ಲಿ ರಿಸಲ್ಟ್ಸು. ಟೋಟಲ್ ಸೇಲ್ಸ್ 11,932 ಕ್ರೋರ್ಸು ಏಪ್ರಿಲ್ ಟು ಜೂನ್ 2024. ಏಪ್ರಿಲ್ ಟು ಜೂನ್ 2025 13,133 ಕ್ರೋರ್ಸು, 10.1% ಜಾಸ್ತಿ ಆಗಿದೆ. ನೆಟ್ ಪ್ರಾಫಿಟ್ 1,942 ಕ್ರೋರ್ಸಿಂದ 2,210 ಕ್ರೋರ್ಸ್ ಆಗಿದೆ, 13.8% ಜಾಸ್ತಿ ಆಗಿದೆ. ಡೀಸೆಂಟ್ ರಿಸಲ್ಟ್ಸು ಕಂಪ್ನಿಗೆ. ಶೇರ್ಸ್ ಇವತ್ತು 0.6% ಬಿತ್ತು. ನ್ಯೂಸ್ ನಂಬರ್ 4, ಸ್ವಿಗ್ಗಿ ಪ್ಲಾನ್ಸ್ ಟು ಸೆಲ್ ಸ್ಟೇಕ್ ಇನ್ ರ್ಯಾಪಿಡೋ. ಫುಡ್ ಡೆಲಿವರಿ ಕಂಪ್ನಿ ಸ್ವಿಗ್ಗಿ ಅವರು ಅವರ 12% ಸ್ಟೇಕನ್ನು ಸೇಲ್ ಮಾಡಬೇಕಂತಿದ್ದಾರೆ ರ್ಯಾಪಿಡೋ ಕಂಪ್ನಿಯಲ್ಲಿ. ಹಾಗೂ ಇದಕ್ಕೆ ಅವರಿಗೆ 2,500 ಕ್ರೋರ್ಸ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ಈ ಒಂದು ಸ್ಟೇಕ್ ಸೇಲ್ ಮಾಡಿದರೆ ಫುಲ್ಲಿ ಎಕ್ಸಿಟ್ ಆಗ್ತಾರೆ ರ್ಯಾಪಿಡೋ ಕಂಪ್ನಿಯಿಂದ. ಅವರ ಇನ್ವೆಸ್ಟ್ಮೆಂಟು 3 ವರ್ಷ ಹಿಂದೆ 950 ಕ್ರೋರ್ಸ್ ಹಾಕಿದ್ರು. ಈಗ ಎಕ್ಸ್ಪೆಕ್ಟೇಷನ್ ಇರೋದು 2,500 ಕ್ರೋರ್ಸು, ಅಪ್ರಾಕ್ಸಿಮೇಟ್ಲಿ 2.5 ಟೈಮ್ಸ್ ಆಯಿತು. ಈ ಒಂದು ಸೇಲಿಂದ ಸ್ವಿಗ್ಗಿ ಅವರಿಗೆ ಫೈನಾನ್ಷಿಯಲ್ ಪೊಸಿಷನ್ ಇಂಪ್ರೂವ್ ಆಗ್ಬೋದು. ಯಾಕಂದರೆ ಪ್ರತಿ ಕ್ವಾರ್ಟರ್ ಅವರು ಲಾಸ್ ಮಾಡ್ತಾ ಇದ್ದಾರೆ. ಲಾಸ್ಟ್ 9 ಕ್ವಾರ್ಟರ್ಸಲ್ಲಿ ಟೋಟಲ್ ಲಾಸ್ ಮಾಡಿದ್ರು ಅವರು 6,600 ಕ್ರೋರ್ಸು. ನ್ಯೂಸ್ ನಂಬರ್ 5, ರ್ಯಾಪಿಡ್ ನ್ಯೂಸು. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಗವರ್ನರ್ ಅವರು ಹೇಳಿದ್ದಾರೆ, UPI ಪೇಮೆಂಟ್ಸು ಕಂಪ್ಲೀಟಾಗಿ ಫ್ರೀ ಇರೋದಿಲ್ಲ ಲೈಫ್ ಲಾಂಗು. ಅದಕ್ಕೆ ಎಲ್ಲೋ ಒಂದು ಫೀಸು ಯಾರೋ ಒಂದು ಕಟ್ಟಬೇಕಾಗತ್ತೆ. ಸದ್ಯಕ್ಕೆ ಗೌರ್ಮೆಂಟ್ ಆ ಫೀಸನ್ನು ಬೇರ್ ಮಾಡ್ತದೆ ಅಂತ ಹೇಳಿದ್ದಾರೆ. ಪ್ಲಸ್ಸು ಮರ್ಚೆಂಟ್ ಡಿಸ್ಕೌಂಟ್ ರೇಟ್ ಅಂತ ಒಂದು ಚಾರ್ಜ್ ಇದೆ. ಫಾರ್ ಎಕ್ಸಾಂಪಲ್ ನೀವು ನೋಡ್ಬೋದು, ಡೆಬಿಟ್ ಕಾರ್ಡ್ ಅಥವಾ ಕ್ರೆಡಿಟ್ ಕಾರ್ಡ್ ಕೆಲವು ಜಾಗದಲ್ಲಿ ಸ್ವೈಪ್ ಮಾಡುವಾಗ ಅಡಿಷ್ನಲ್ ಚಾರ್ಜಸ್ ತೊಗೊಳ್ತಾರೆ ಕಸ್ಟಮರಿಂದ. ಅದೇ ಥರ UPIಗೂ ಆ್ಯಕ್ಚುಲಿ ಚಾರ್ಜ್ ತೊಗೋಬೇಕು. ಸದ್ಯಕ್ಕೆ ತೊಗೊಳ್ತಾ ಇಲ್ಲ, ಆದರೆ ಫ್ಯೂಚರಲ್ಲಿ ಏನೋ ಒಂದು ಸ್ವಲ್ಪ ಚಾರ್ಜ್ ಇರ್ಬೋದು ಅಂತ RBI ಗವರ್ನರ್ ಕ್ಲಾರಿಫೈ ಮಾಡಿದ್ದಾರೆ. ಈಗ ಇವತ್ತಿನ ಸ್ಟಾಕ್ ಮಾರ್ಕೆಟ್ ಅಪ್ಡೇಟಿಗೆ ಬರ್ತಾ ಇದ್ದೀನಿ. ನಿಫ್ಟಿ 75 ಪಾಯಿಂಟ್ ಡೌನು, 24,574 ಕ್ಲೋಸ್ ಆಯಿತು. ಸೆನ್ಸೆಕ್ಸು 166 ಪಾಯಿಂಟ್ ಡೌನು, 80,544 ಕ್ಲೋಸ್ ಆಯಿತು. ಇವತ್ತು ತುಂಬ ಒಂದು ಫ್ಲ್ಯಾಟ್ ದಿವಸ, ಜಾಸ್ತಿ ಅಪ್ಪು ಇಲ್ಲ, ಜಾಸ್ತಿ ಡೌನು ಹೋಗಿಲ್ಲ. ಪಾಯಿಂಟ್ ನಂಬರ್ 2, ಟುಡೇಸ್ ಟಾಪ್ ನಿಫ್ಟಿ 50 ಗೇನರ್ಸ್ ಆ್ಯಂಡ್ ಲೂಸರ್ಸ್. ಟಾಪ್ ಗೇನರ್ಸು ಏಷ್ಯನ್ ಪೇಂಟ್ಸ್ 2.23% ಅಪ್ಪು, HDFC ಲೈಫ್ 1.9% ಅಪ್ಪು, ಟ್ರೆಂಟು 0.73% ಅಪ್ಪು. ಟಾಪ್ ಲೂಸರ್ಸು ಸನ್ ಫಾರ್ಮಾ 2.26% ಡೌನು, ವಿಪ್ರೋ 2.42% ಡೌನು, ಇಂಡಸ್ಇಂಡ್ ಬ್ಯಾಂಕ್ 1.93% ಡೌನು. ಪಾಯಿಂಟ್ ನಂಬರ್ 3, ಟುಡೇಸ್ ಟಾಪ್ ನಿಫ್ಟಿ ನೆಕ್ಸ್ಟ್ 50 ಗೇನರ್ಸ್ ಆ್ಯಂಡ್ ಲೂಸರ್ಸ್. ಟಾಪ್ ಗೇನರ್ಸು ಸ್ವಿಗ್ಗಿ 2.18% ಅಪ್ಪು, ಇಂಟರ್ಗ್ಲೋಬ್ ಏವಿಯೇಷನ್ 1.94% ಅಪ್ಪು, ಪಿಡಿಲೈಟ್ ಇಂಡಸ್ಟ್ರೀಸ್ 1.47% ಅಪ್ಪು. ಟಾಪ್ ಲೂಸರ್ಸು ಬಾಷ್ 5.76% ಡೌನು, ಡಿವಿಸ್ ಲ್ಯಾಬ್ಸ್ 4.3% ಡೌನು, ಬ್ರಿಟಾನಿಯಾ 4.13% ಡೌನು. ಪಾಯಿಂಟ್ ನಂಬರ್ 4, ಅಡ್ವಾನ್ಸ್ ಡಿಕ್ಲೈನ್ ರೇಷಿಯೋ ಫಾರ್ NSE. ಅಡ್ವಾನ್ಸಸ್ 731 ಸ್ಟಾಕ್ ಮಾತ್ರ ಕಮ್ಮಿ ಆಗಿದ್ದು, 1,954 ಸ್ಟಾಕ್ಸು. ಸೊ 27% ಅಪ್ಪು, 73% ಡೌನು. Point number 5, yesterday's FI and DI investment data. Foreign institutional investors 22 crores net sales, domestic institutional investors 3,840 crores net purchases. Point number 6, today's gold and silver price.
ಗೋಲ್ಡ್ ಪ್ರೈಸ್ 10,233 per ಗ್ರಾಮು, ಸಿಲ್ವರ್ 116 ರೂಪಾಯಿ per ಗ್ರಾಮ್. ಪಾಯಿಂಟ್ ನಂಬರ್ 7 ಟುಡೇಸ್ ರುಪಿ ವ್ಯಾಲ್ಯೂ. ಒಂದು $87.73 ರೂಪೀಸ್, ಒಂದು ಯೂರೋ 101.65. ಪಾಯಿಂಟ್ ನಂಬರ್ 8 ಸ್ಟಾಕ್ಸ್ ನಿಯರ್ 52 ವೀಕ್ ಹೈ. TVS ಮೋಟರ್ಸ್ 52 ವೀಕ್ ಹೈ 3001, ಕ್ಲೋಸಿಂಗ್ ಪ್ರೈಸ್ 2,953. ಪಾಯಿಂಟ್ ನಂಬರ್ 9 ಸ್ಟಾಕ್ಸ್ ನಿಯರ್ 52 ವೀಕ್ ಲೋ. ಯಾವ ಮೇಜರ್ ಸ್ಟಾಕು 52 ವೀಕ್ ಲೋ ಹತ್ರ ಬಂದಿಲ್ಲ ಇವತ್ತು. ಪಾಯಿಂಟ್ ನಂಬರ್ 10 ಗ್ಲೋಬಲ್ ಕ್ಯೂಸ್ ಟುಡೇ. ಹಾಂಗ್ಕಾಂಗ್ ಮಾರ್ಕೆಟ್ಸ್ 0.23% ಡೌನು, ಜಪಾನು 0.62% ಅಪ್ಪು, ಜರ್ಮನಿ 0.17% ಅಪ್ಪು, ಫ್ರಾನ್ಸ್ 0.22% ಅಪ್ಪು, UK 0.25% ಅಪ್ಪು ಹಾಗೂ ನ್ಯಾಸ್ಡ್ಯಾಕು 0.65% ಡೌನ್ ಆಗಿತ್ತು ನಿನ್ನೆ. ಇದು ಇವತ್ತಿನ ಬ್ರೇಕಿಂಗ್ ನ್ಯೂಸು. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಪ್ರೆಸ್ ಮಾಡಿ ಹಾಗೂ ವಿಡಿಯೋ ಎಲ್ಲ ಫ್ರೆಂಡ್ಸ್ಗೂ ಕಳಿಸ್ಕೊಡಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.